ಆರೋಪಿ 7 ಅವರು ಕೂಡ ಈಗಾಗಲೇ ಬೇಲ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಾಗಿದೆ. ಅನುಕುಮಾರ್ ಬಳಿಕ ಈಗ ಆರೋಪಿ 1 ಆಗಿರುವಂತಹ ಪವಿತ್ರ ಗೌಡಗೆ ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಪವಿತ್ರ ಪರ ವಕೀಲ ರೇನಿ ಸೆಬಾಸ್ಟಿಯನ್ ಬೇಲ್ ಅರ್ಜಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆಗಸ್ಟ್ 22ರಂದು ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಮಯದಲ್ಲೇ ಬೇಲ್ಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಕಾರಣ ಈ ವಾರ ಅಥವಾ ಮುಂದಿನ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಾಧ್ಯತೆನೇ ಬಹುತೇಕ ಹೆಚ್ಚಾಗಿದೆ. ಕಾರಣ ಜೂನ್ 9ನೇ ತಾರೀಕಿಗೆ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಜೂನ್ 9ರಿಂದ ಅರೆಸ್ಟ್ ತೋರಿಸಬೇಕಾಗತ್ತೆ. ಅಲ್ಲಿಂದ 3 ತಿಂಗಳು 90 ದಿನಗಳವರೆಗೂ ಅವಕಾಶ ಇರುತ್ತೆ. ಜೂನ್ ಅಂತಂದ್ರೆ ಜುಲೈ 9, ಆಗಸ್ಟ್ 9, ಸೆಪ್ಟೆಂಬರ್ 9ರೊಳಗಡೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. 90 ದಿನಗಳ ಕಾಲಾವಕಾಶ ಇರುತ್ತೆ. ಹಾಗಾಗಿ ಅದಾದ ನಂತರ ಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರ ಬೇಲ್ಗೆ ಅಪ್ಲೈ ಮಾಡಬಹುದು. ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅಂತ ಗೊತ್ತಾಗಬಹುದು. ಈಗ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಆರೋಪಿ 1 ಆಗಿರುವಂತ ಪವಿತ್ರ ಗೌಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಾಗ ಆರೋಪಿ 10 ಆಗಬಹುದು ಅಥವಾ 15 ಆಗಬಹುದು. ಆರೋಪಿ 15 ಆಗಿರುವಂತವರು ಆರೋಪಿ ಮೊದಲನೇದವರು ಆಗಬಹುದು. ಈ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ. ಕಾರಣ ತನಿಖೆ ಮಾಡಕ್ ಶುರು ಮಾಡಿದಾಗ ಅದರ ಆಳ ಅಗಲವನ್ನ ನೋಡಿದಾಗ ಆರೋಪಿಗಳು ಯಾರು ಅನ್ನುವಂಥದ್ದು ಪತ್ತೆ ಹಚ್ಚಕ್ಕೆ ಶುರು ಮಾಡಿದಾಗ ಸಾಕ್ಷಿಗಳು ಯಾರಿಗೆ ಹೆಚ್ಚಿನ ರೀತಿಯಲ್ಲಿರುತ್ತೆ, ಯಾರು ಕೊಲೆ ಮಾಡಿದಂಥವ್ರು ಅನ್ನುವಂಥದ್ದನ್ನ ಆರೋಪಿ 1 ಆಗಿಡ್ತಾರೆ. ಆಮೇಲೆ ಇನ್ನುಳಿದಂಥವ್ರದ್ದೆಲ್ಲ ಬರಕ್ಕೆ ಶುರುವಾಗುತ್ತೆ. ಇಲ್ಲಿ ಮೇನ್ ಆರೋಪಿಯನ್ನಾಗಿಟ್ಟಿರೋದೇ ಪವಿತ್ರ ಗೌಡನ. ಸೊ ಹಾಗಾಗಿ ಇವರೇ ಆರೋಪಿ 1 ಆಗಿ ಚಾರ್ಜ್ ಶೀಟಲ್ಲಿ ಇರಬೇಕು ಅಂತ ಏನಿಲ್ಲ. ಚಾರ್ಜ್ ಶೀಟಲ್ಲಿ ಬದಲಾವಣೆ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಯಾರು ಹೊಡೆದ್ರು, ಕೊನೆಯದಾಗಿ ಯಾರ ಹೊಡೆತದಿಂದ ರೇಣುಕಾಸ್ವಾಮಿ ಸಾವನ್ನಪ್ಪಿದ, ಇದು ಅತಿ ಮುಖ್ಯವಾಗಿ ಈ ತನಿಖೆಯಲ್ಲಿ ಇರುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಬೇಲ್ಗೆ ದರ್ಶನ್ ಮಾತ್ರ ಅಪ್ಲೈ ಮಾಡ್ತಾ ಇಲ್ಲ, ಅವರು ಊಟಕ್ಕೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದಾರೆ, ಮನೆ ಊಟಕ್ಕೆ. ಇಲ್ಲಿ ಪವಿತ್ರ ಗೌಡ ಈಗಾಗಲೇ ಬೇಲ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭ ಇನ್ನು 15 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ. ನರಸಿಂಹಮೂರ್ತಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲನೇ ಆರೋಪಿನೇ ಬೇಲ್ ಸಲ್ಲಿಕೆ ಅಪ್ಲೈ ಮಾಡಿದ್ರು ಕೂಡ ದರ್ಶನ್ ಇಲ್ಲಿಯವರೆಗೂ ಕೂಡ ಬೇಲ್ ಅಪ್ಲೈ ಮಾಡದೇ ಇರೋದಕ್ಕೆ ಕಾರಣಗಳೇನು? ಅರುಣ, ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜಾಮೀನಿಗಾಗಿ ನಿನ್ನೆ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರ ಪರ ಓಕೆ ನರಸಿಂಹಮೂರ್ತಿ, ನಿಮ್ಮ ಧ್ವನಿ ಬ್ರೇಕ್ ಆಗ್ತಾ ಇದೆ. ವಾಪಸ್ ಬರ್ತೀನಿ, ನಿಮ್ಮ ಹತ್ರ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ನಾನು. ಸೊ ಜಾಮೀನು ಮೊರೆ ಹೋಗಿದ್ದಾರೆ ಈಗ ಮೊದಲನೇ ಆರೋಪಿ ಪವಿತ್ರ ಗೌಡ. ಆದರೆ ದರ್ಶನ್ ಮಾತ್ರ ಇಲ್ಲಿಯವರೆಗೂ ಕೂಡ ಬೇಲ್ಗೆ ಅಪ್ಲೈ ಮಾಡಿಲ್ಲ. 7ನೇ ಆರೋಪಿ ಕೂಡ ಅನುಕುಮಾರ್ ಅನಿ ಅಂತ ಕರೀತಾರೆ, ಅನು ಅಂತ ಕರೀತಾರೆ. ಅವರು ಕೂಡ ಈಗಾಗಲೇ ಬೇಲ್ಗೆ ಅಪ್ಲೈ ಮಾಡಾಗಿದೆ. ದರ್ಶನ್ ಮಾತ್ರ ಇಲ್ಲಿಯವರೆಗೂ ಕೂಡ ಬೇಲ್ಗೆ ಅಪ್ಲೈ ಮಾಡಿಲ್ಲ ಅವರು. ಹಾಗಾಗಿ ಈ ಪ್ರಕರಣ ಈಗ ಕೊನೆಯ ಹಂತಕ್ಕೆ ಬಂದಿದೆ ಚಾರ್ಜ್ ಶೀಟ್ ವಿಚಾರದಲ್ಲಿ. ಇನ್ನು ಮುಂದೆ ಇನ್ನೊಂದು ಹಂತಕ್ಕೆ ಹೋಗಬೇಕಾಗಿದೆ. ಮೊದಲನೇ ಹಂತ ಇರೋದೇ ಇನ್ವೆಸ್ಟಿಗೇಷನ್ ನಡೆಸ್ಕೊಂಡು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದು. 2ನೇ ಹಂತ ಶುರುವಾಗೋದು ಕೋರ್ಟ್ನಲ್ಲಿ ಎಲ್ಲ ಸಾಕ್ಷಿಗಳನ್ನು ಪ್ರೂವ್ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂಥದ್ದು 2ನೇ ಹಂತ ಬರುತ್ತೆ. ಸೊ ಮೊದಲನೇ ಹಂತದಲ್ಲಂತೂ ಈಗ ಸದ್ಯಕ್ಕೆ ಪೊಲೀಸರು ಯಾವ ರೀತಿ ಸಕ್ಸಸ್ ಆಗಿದ್ದಾರೆ ಅಂತ ನೋಡಬೇಕು. ಹೆಸರನ್ನ ಸೌದಿಗೆ ನರಸಿಂಹಮೂರ್ತಿ ಇದ್ರು. ನರಸಿಂಹಮೂರ್ತಿ, ಗೋ ಹೆಡ್. ಯಾಕೆ ದರ್ಶನ್ ಬೇಲ್ಗೆ ಇನ್ನೂ ಕೂಡ ಅಪ್ಲೈ ಮಾಡ್ತಾ ಇಲ್ಲ, ಏನ್ ಕಾರಣ? ಅರುಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಈಗಾಗಲೇ ಜಾಮೀನಿಗೆ ನಿನ್ನೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರೇನಿ ಸೆಬಾಸ್ಟಿಯನ್ ಅವರ ಪರ ವಕೀಲರು ಇದೀಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲಿ ಇದೀಗ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರೋದು ಎಲ್ಲೋ ಒಂದು ಕಡೆ ಒಂದಷ್ಟು ಉಬ್ಬೇರುವಂತೆ ಮಾಡಿದೆ. ಯಾವ ಗ್ರೌಂಡ್ಸ್ ಮೇಲೆ ಆರ್ಗ್ಯುಮೆಂಟ್ ನಡೀಬಹುದು, ಯಾವ ಗ್ರೌಂಡ್ಸ್ ಮೇಲೆ ಜಾಮೀನಿಗಾಗಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ CRPC ಅಂದರೆ BNSS 437 ಅಡಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿರಬಹುದು ಅನ್ನೋ ಒಂದಷ್ಟು ಅಂಶಗಳು ಕಾನೂನು ಪಂಡಿತರಿಂದ ವ್ಯಕ್ತವಾಗ್ತಿದೆ. ಯಾಕಂತ ಹೇಳಿದ್ರೆ ಈಗ ಕೊಲೆ ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ಮಹಿಳೆ ಆಗಿದ್ದಾರೆ. ಮತ್ತೆ ಈಗಾಗಲೇ ಕಳೆದ ಸುಮಾರು 70-72 ದಿನಗಳಿಂದ ಜೈಲಿನಲ್ಲಿದ್ದಾರೆ. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿ ಅಶ್ಲೀಲ ಮೆಸೇಜನ್ನು ಅಥವಾ ಅಶ್ಲೀಲ ಫೋಟೋವನ್ನು ಕಳಿಸಿದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ, ಆಪ್ತರಿಗೆ ಮಹಿಳೆ ಹೇಳ್ಕೊಳ್ಳೋದು ಸಾಮಾನ್ಯ. ಆಕೆ ಕೊಲೆ ಮಾಡಿ ಅಂತ ಹೇಳಿಲ್ಲ, ಈ ರೀತಿಯಾಗಿ ಈತ ಕಳಿಸ್ತಿದ್ದಾನೆ ಅಂತೇಳಿ ಒಬ್ಬ ಮಹಿಳೆ ಅವರ ಕುಟುಂಬದ ಬಳಿ ಅಥವಾ ಆಪ್ತರ ಬಳಿ ಹೇಳ್ಕೊಳ್ಳದೆ ಇನ್ಯಾರ ಬಳಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ?
ಆದರೆ ಈ ಕೊಲೆ ಆಗಿರೋದಕ್ಕೂ ಕೊಲೆ ಮಾಡಿರೋದಕ್ಕೂ ಆಕೆಗೆ ಸಂಬಂಧ ಇಲ್ಲ. ಕರ್ಕೊಂಡು ಬಂದು ಈ ರೀತಿಯಾಗಿ ಹಲ್ಲೆಯನ್ನ ನಡೆಸಿರಬಹುದು, ಆದರೆ ಇದ್ಯಾವುದು ಕೂಡ ಆತನನ್ನ ಕರೆಸಿ ಹಲ್ಲೆ ನಡೆಸಿ ಬುದ್ಧಿ ಹೇಳಿ ಅನ್ನೋ ನಿಟ್ಟಿನಲ್ಲಿ ಪವಿತ್ರ ಗೌಡ ಹೇಳಿಲ್ಲ ಅನ್ನೋ ಮಟ್ಟಿಗೆ ಒಂದಷ್ಟು ವಾದಗಳು ಜರುಗಬಹುದು ಅನ್ನೋದು ಕಾನೂನು ಪಂಡಿತರಿಂದ ವ್ಯಕ್ತವಾಗ್ತಿರ್ತಕ್ಕಂತಹ ಒಂದಷ್ಟು ಅನಿಸಿಕೆಗಳು. ಹೀಗಾಗಿ ಈ ಗ್ರೌಂಡ್ಸ್ನಲ್ಲಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರಬಹುದು ಅನ್ನೋ ಮಾತುಗಳು ವ್ಯಕ್ತವಾಗ್ತಿದೆ. ಯಾಕೆ ದರ್ಶನ್ ಇನ್ನೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿಲ್ಲ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ದರ್ಶನ್ ರೋಲ್ ಇಲ್ಲಿ ಕಂಡು ಬರ್ತಿದೆ. ಏಟು ಆರೋಪಿ ಇದ್ದಾರೆ, ಅವರು ಶೆಡ್ಗೆ ಹೋಗಿದ್ದಾರೆ, ಅಲ್ಲಿ ಹಲ್ಲೆಯನ್ನ ನಡೆಸಿದ್ದಾರೆ, ಅದಾದ ಬಳಿಕ ಶವವನ್ನು ಸಾಗಿಸೋದಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ, ಆ ದುಡ್ಡೆಲ್ಲವೂ ಕೂಡ ಸೀಸ್ ಆಗಿದೆ. ಹೀಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿ, ಚಾರ್ಜ್ ಶೀಟಲ್ಲಿ ಯಾವ ರೀತಿಯ ಆರೋಪಗಳನ್ನು ದರ್ಶನ್ ಮೇಲೆ ಹೊರಿಸ್ತಾರೆ ಅದನ್ನು ನೋಡ್ಕೊಳ್ಳೋಣ, ಆ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋಣ ಅನ್ನೋದು ದರ್ಶನ್ ಪರ ವಕೀಲರ ಒಂದು ಮನವಿ. ಹೀಗಾಗಿ ಇನ್ನೂ ಕೂಡ ದರ್ಶನ್ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿಲ್ಲ. ಬಹುತೇಕ ಚಾರ್ಜ್ ಶೀಟ್ ಹಾಕಿದ ಬಳಿಕ ದರ್ಶನ್ ಪರ ವಕೀಲರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಆದರೆ ಈ ನಡುವೆ A1 ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಓಕೆ, ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.